ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮಾಮ್ ಮತ್ತು ವಿನು ಏನು ರೆಸಿಪಿ ಕುಕ್ ಮಾಡ್ತಾರಂತ, ಸೊ ಅದೇ ಇವತ್ತಿನ ಸ್ಪೆಷಲ್ ವ್ಲಾಗ್. ಆ್ಯಂಡ್ ಇನ್ನೂ ಒಂದು ಸ್ಪೆಷಲ್ ಹೈಲೈಟ್ ಏನಂತ ಅಂದರೆ, ಇವತ್ತು ನನ್ನ ತಮ್ಮ ಸ್ಟಾರ್ ಕುಕ್ ಅಂದರೆ ಮಾಸ್ಟರ್ ಶೆಫ್. ನೋಡೋಣ ಏನು ಮಾಡ್ತಾನೆ. ಇದು ತಂದೂರಿ ಚಿಕನ್ ಮಸಾಲೆ ತಂದೂರಿ ಮಸಾಲೆ ಪೌಡ್ರು. ಮಸಾಲೆ ಅಂದ್ರೆ ಲೈಕ್ ಪೌಡರ್ ಎಲ್ಲ ಆಗುತ್ತಲ್ಲ. ಸ್ವಲ್ಪ ಅರಿಶಿನ ಪುಡಿ. ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಹೋಗ್ಬಿಡೋದಲ್ಲ. ಹೇಳಿ ಇಲ್ಲಿ ಏನೇನ್ ಹಾಕ್ತೀಯ ಅಂತ. ಮಮ್ಮಿ ಹೇಳೋಗ ಆದ್ಮೇಲೆ ಇವನು ಹೇಳ್ತಾನೆ ಅದನ್ನೇ ರಿಪೀಟ್. ನಾನೇನಿಲ್ಲ, ಇದು ಖಾರದ ಪುಡಿ, ಖಾರದ ಪುಡಿ. ಫಸ್ಟ್ ಆಫ್ ಆಲ್ ಏನ್ ರೆಸಿಪಿ ಮಾಡ್ತಾ ಇರೋದಂತಾನೆ ಹೇಳಿಲ್ಲ. ತಂದೂರಿ ಚಿಕನ್ ಫಸ್ಟ್ ಟೈಮ್ ಟ್ರೈಯಿಂಗ್. ಅದು ವಿನುನೇ ಕೈ ಹಾಕೊಂಡ್ ಫಸ್ಟ್ ಟೈಮ್ ಮಾಡಕ್ಕೆ. ಇದ್ಯಾ ಮಸಾಲ. ಗರಂ ಮಸಾಲ ಫುಲ್ಲು ಎಲ್ಲ ಎಜ್ಜಸ್ ಒಳಗಡೆ ಸೀಲ್ ಬಿಟ್ಟು ಹಾಕ್ಬೇಕು ದೇವಿಕಾ. ಹಂಗೆ ನೋಡು ಈ ತರ. ಆಮೇಲೆ ಇದನ್ನ ಬಿಸಿಯಲ್ಲಿ ಸುಡೋದಾ? ಫಸ್ಟ್ ತವಾ, ಆಮೇಲೆ ಇದ್ರ ಮೇಲೆ ಡೈರೆಕ್ಟ್ ಅದೇನಂತಾರೆ ತುತ್ತು ತವಾ ಇರುತ್ತಲ್ಲ ಅದಕ್ಕೆ. ಜೀರಾ ಪೌಡ್ರ್. ಫುಲ್ ಇದ್ರ ಮೇಲೆ ಹಾಕಮ್ಮ. ಜೀರಾ ಪೌಡರ್, ಇದೇನಿದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬಾಬಾ ಹೆಂಗ್ ಕಲಿಸ್ತಾವ ನೋಡು. ಎಲ್ಲ ಅದ್ರ ಒಳಗಡೆ ಹಾಕಿ ಪಾಪ ವೆಜಿಟೇರಿಯನ್ಸ್ ಯಾರನ ವಿಡಿಯೋ ನೋಡೋರು ಏನ್ ಅಂದ್ಕೊಳಲ್ಲ. ಅದಕ್ಕೆ ಅವ್ರಿಗೆ ಮಾತ್ರ ಅಲ್ಲ ಇದು, ಬರೀ ನಾನ್ ವೆಜಿಟೇರಿಯನ್ ಮಾತ್ರ. ಇದನ್ನೇ ತಮ್ಮನೇಲಿ ಒಂದು ಫೋಟೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ನೆಕ್ಸ್ಟ್ ಮೊಸರು ಕೋಡ್. ಇಷ್ಟು ತಣ್ಣಗೈತಮ್ಮ. ಫ್ರಿಜ್ ಅಲ್ಲಿ ಇಕ್ಕಿದ್ರೆ ತಣ್ಣಗೆ ಇರುತ್ತಾ? ಈ ವಿಡಿಯೋದಲ್ಲಿ ಜಾಸ್ತಿ ನನ್ನ ತಮ್ಮನೇ ಕನ್ಸ್ಕೊಂತಾನೆ. ಅವನೇ ಇವತ್ತು ಸ್ಟಾರ್ ಕುಕ್ ನಮ್ಮ ಮನೆಗೆ. ಉಪ್ಪು ನೀನೇ ಹೇಳ್ತೀಯ ಲೈಟ್ ಹಾಕಿದ್ಮೇಲೆ ಹೆಸರು ಹೇಳ್ಬಾರ್ದಂತ. ಪುಡಿ ಉಪ್ಪು. ಅದ್ರಲ್ಲೇ ಹೆಸರು ಬರುತ್ತಲ್ಲ. ಗೈಸ್ ಇವನ್ ಬರೀ ಕಲ್ಸೋದೇ ಆಯ್ತು ಅಷ್ಟೇ. ಎಲ್ಲ ಪಾಪ ನಮ್ಮ ಮಮ್ಮಿ ಹಾಕ್ತಾವ್ರಿ ಯಾವ್ಯಾವ ಇಂಗ್ರೀಡಿಯಂಟ್. ಇವಾಗ ಫಸ್ಟ್ ಇಂದ ಏನೇನ್ ಹಾಕಿದಂತ ಹೇಳ್ಕೊಡ್ತೀನಿ, ಆಮೇಲೆ ಹೇಳ್ತಾನ. ಇದನ್ನ ಕಟ್ ಮಾಡ್ಬೇಕಂತ, ಕಟ್ ಮಾಡಾದ್ಮೇಲೆ ಇನ್ನೊಂದು ಹೇಳ್ಕೊಡ್ತಾರಂತ, ಆಮೇಲೆ ಹೇಳ್ತಾರೆ. ಖಾರದ ಪುಡಿ, ಆಮೇಲೆ ಪೆಪ್ಪರ್ ಪೌಡರು, ಚಿಕನ್ ಮಸಾಲ, ತಂದೂರಿ ಚಿಕನ್ ಮಸಾಲ, ಆಮೇಲೆ ಧನಿಯಾ ಪೌಡರು, ಜೀರಾ ಪೌಡರು, ಮೊಸರು, ಆಮೇಲೆ ಉಪ್ಪು. ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಇಂಥ ಒಂದು ನಾನ್ ವೆಜ್ ಲವರ್ ನಾವು ಮನೆಗೆ ಒಬ್ರೊಬ್ರು ಇದ್ರೆ ಸಾಕು ಗೈಸ್. ಸಖತ್ ನಾನ್ ವೆಜ್ ತಿನ್ಬೋದು ಮನೇಲಿ. ಇದಿನ್ನ ಸೌದೆ ಇದ್ರ ಮೇಲೆಲ್ಲ ಸುಟ್ಟಿ ಹೆಂಚಿನ ಮೇಲೆ ಲೈಕ್ ಬಾರ್ಬಿಕ್ಯೂ ನಾರ್ಮಲ್ ಹೆಂಗೆ ತವಾ ಮೇಲೆ ಇದ್ ಮಾಡ್ತೀರಿ, ಏನದು ಕೆಳಗಡೆ ಕೆಂಡ ಗಿಂಡ ಹಾಕಿ ಲೈಕ್ ಔಟಿಂಗ್ ಹೋದಾಗ ಚೆನ್ನಾಗಿರುತ್ತೆ. ಅಷ್ಟೇ, ಡನ್. ಬಿಡ್ಬೇಕು ಹಂಗೆ. ಇದನ್ನ ಇನ್ನು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡ್ಬೇಕಾ? ಇಲ್ಲ, ಹಂಗೆ ಬಿಟ್ಬಿಡೋದು ಅಷ್ಟೇ. ಅದು ಆಟೋಮೆಟಿಕ್ ಆಗಿ ಇದಾಗುತ್ತೆ. ಫ್ರಿಜ್ ಅಲ್ಲೋ ಇಲ್ಲ ಯಾವ್ದ್ರಲ್ಲ ಇಟ್ರೆ ಮುಗೀತು. ನೋಡಿ ಮಾಡ್ಕೊಂಡು ತಿನ್ಕೊಂಡ್ರಿ ಮನೇಲಿ. ಅದ್ ನಿಲ್ ನೋಡ್ಕೊಂಡು ಹೇಳೋ, ತಲೆ ಹೋಗಿಸ್ಕೊ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ನೀನ್ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ ಎಲ್ಲಾರು. ನೋಡು ಇದು ತಾವ ಮೇಲೆ ಹಾಕದ್ಮೇಲೆ ಮಾಡ್ಕೊಂಡು ತಿನ್ಕೊಂಬಿಡಿ ಮನೇಲೆ. ಕಣ್ಣು ಉರಿತಾಯ್ತಮ್ಮ. ಗೈಸ್ ನಮ್ಮ ಮಮ್ಮಿ ಚಿಕನ್ ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ. ಅದಕ್ಕೆ ಅದನ್ನು ತೋರಿಸ್ತೀನಿ ನೋಡಿ. ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ. ನಮ್ಮಮ್ಮ ಜಾಸ್ತಿ ಏನು ಮಾತಾಡಲ್ಲ ಗೈಸ್.
ಆದ್ರೆ ಆಫ್ ದ ಕ್ಯಾಮ್ರಾ ಜಾಸ್ತಿ ಮಾತಾಡ್ತಾರೆ. ಫುಲ್ ವಾಯ್ಸ್ ಇಲ್ಲಿಂದ ಜಮ್ಮು ಕಾಶ್ಮೀರ್ವರೆಗೂ ಕೇಳಿಸ್ಬೇಕಂಗಿರುತ್ತೆ ವಾಯ್ಸ್. ಇವಾಗ ವಾಯ್ಸೇ ಬರ್ತಾ ಇಲ್ಲ. ನೋಡಮ್ಮ ಕ್ಯಾಮ್ರಾ ನೋಡಿ, ಏನಾದ್ರು ಮಾತಾಡು, ನನ್ ಚಾನೆಲ್ ಬಗ್ಗೆ ಏನಾದ್ರು ಹೇಳು. ಮಾತೇ ಬರ್ತಾ ಇಲ್ಲ. ಅಯ್ಯೋ ನೋಡೋ ಮೀನು, ನೋಡೋ ನಮ್ಮೇಲೆ ಕಿರ್ಚ್ಬೇಕಾದ್ರೆ ಹೆಂಗ್ ಕಿರ್ಚಿತ್ ಇವಾಗ ನೋಡ್. ಮಾತಾಡಂದ್ರೆ ಮಾತೇ ಬರ್ತಾ ಇಲ್ಲ. ಬಾ, ಹಾಗಂದ್ರೆ ಇನ್ಮೇಲೆ ಡೈರಿ ಯಾವಾಗ್ಲೂ ಹಿಂಗ್ ಫೋನ್ ಇಟ್ಕೊಂಡ್ ಬಂದ್ಬಿಡ್ತೀನಿ. ಮಾಡೋವಾಗೆಲ್ಲ ಇಟ್ಕೊಂಡ್ ಬಂದ್ಬಿಡ್ತೀನಿ. ಅವಾಗ ಅವಾಗ ಏನನ್ನ ಬೈಬೇಕು, ಜಗಳ ಮಾಡ್ಬೇಕು, ಬೈಸ್ಕೊಬೇಕು ಅನ್ನೋ ಟೈಮಲ್ಲಿ ಇದ್ದಾಗ ಅವಾಗ ಕ್ಯಾಮ್ರಾ ಇಟ್ಕೊಂಡ್ ಬಂದ್ಬಿಡ್ತೀನಿ. ನಮ್ ಬೆಂಗಳೂರು ಮನೇಲೆಲ್ಲ ಈ ಕಿಚನ್ ಸಿಕ್ಕಾಪಟ್ಟೆ ಚಿಕ್ಕದು, ಸಿಕ್ಕಾಪಟ್ಟೆ ಕಷ್ಟ. ನಾವ್ ಯಾವಾಗ ಸ್ವಂತ ಮನೆ ಕಟ್ಟಿಸ್ತೀವೋ ದೇವ್ರೆ. ಸ್ವಲ್ಪ ಬಿಸಿ ಆಗಲ್ಲ. ನೋಡಿ ಏನೇನ್ ಫಾಸ್ಟ್ ಆಗಿ ಮಾಡ್ತಾ ತೋರಿಸ್ತೀನಿ. ಈ ವಿಡಿಯೋ ಸ್ಪೀಡಾಗಿ ಹಾಕೋದೇ ಬೇಡ ಗೈಸ್, ಇವ್ರ ಸ್ಪೀಡಾಗಿ ಮಾಡಾಕ್ತಾರೆ. ಸೊ ಬಾಣ್ಲಿಯಲ್ಲಿ ಎಣ್ಣೆ ಇಟ್ಕೊಂಡು, ಬಾಣ್ಲಿ ಅಲ್ಲ ಕುಕ್ಕರಲ್ಲಿ ಆಲ್ರೆಡಿ ಸ್ಟವ್ ಅಂಟಿ ಎಣ್ಣೆ ಹಾಕಿ ಆನಿಯನ್ಸ್ ಕಟ್ ಮಾಡ್ಕೊಂತವ್ರೆ. ಈ ಪಾತ್ರೆ ಎಲ್ಲ ಆಮೇಲೆ ನಾನೇ ತೊಳಿಬೇಕು ಗೈಸ್. ತುಂಬಾ ಚೆನ್ನಾಗಿ ತೊಳ್ದಿರ್ತಾಳ. ಅವೆಲ್ಲ ಹೇಳ್ಬಾರ್ದು, ಅವೆಲ್ಲ ಕಟ್. ನಾನು ತುಂಬಾ ಚೆನ್ನಾಗಿ ಪಾತ್ರೆಗಳು ತೊಳಿಯೋದಕ್ಕೆ ಗೈಸ್ ಎಲ್ಲ ಪಳ ಅಂತ ಇರೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ಬೆಂಗಳೂರು ಮನೆಗಳಲ್ಲೆಲ್ಲ ಯಾಕೆ ಕಿಚನ್ ಎಷ್ಟು ಚಿಕ್ಕದಾಗಿ ಕೊಡ್ತಾರೆ ಅಂತ. ಅದ್ರಲ್ಲಿ ಇಂಡಿಯನ್ ಮಾಮ್ಸ್ ಒಂದ್ ಮಂಕ್ರಿ ಪಾತ್ರೆಗಳು ತುಂಬಿಸಿ ಇಕ್ಕೋತಾರೆ, ಯಾವ ಯೂಸ್ ಮಾಡಲ್ಲ ಇದ್ರಲ್ಲಿ, ಆದ್ರೂ ತುಂಬಿಸಿ ಇಟ್ಕೊಳ್ಳೋದು. ಆಯಿಲ್ ಆದ್ಮೇಲೆ ಪಲಾವ್ ಎಲೆ ಅಂಡ್ ಅದು ಏನೇನು ಮಸಾಲಾ ಐಟಮ್ ಏನೇನು ಹಾಕಿರೋದ್ರಲ್ಲಿ ಚಕ್ಕೆ, ಲವಂಗ, ಸ್ಟಾರು, ಕಲ್ಲು, ಸ್ವಲ್ಪ ಸೋಂಪು, ಆಮೇಲೆ ಆನಿಯನ್ಸ್. ಸ್ವಲ್ಪ ಜೋರಾಗಿ ಮಾತಾಡ್ಬೇಕಿಲ್ಲ ಅಂದ್ರೆ ಕೇಳ್ಸಲ್ಲ. ಇವಾಗ ಆನಿಯನ್ಸ್ ಈರುಳ್ಳಿ. ಯಾಕೋ ನಾವು ಕುಳಿ ಅನ್ಸ್ತಾ ಇದೆ, ಹಿಂಗ ನೋಡ್ಬೇಕು ಮಾಡುತ್ತೆ ಅಷ್ಟೇ ಗೈಸ್. ಇದು ಫ್ರೈ ಆಗಿ ನೆಕ್ಸ್ಟ್ ಸ್ಟೆಪ್ ಟೊಮ್ಯಾಟೊ. ಇವ್ರು ನೋಡ್ರಿ ಗೈಸ್ ಎಲ್ಲ ಹಂಗೆ ಕಟ್ ಮಾಡ್ಕೊಳೋದು, ಹಂಗೆ ಹಾಕೋದು. ನಾನಾದ್ರೆ ಫಸ್ಟ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಒಂದ್ ಪ್ಲೇಟಲ್ಲಿ ಎಲ್ಲ ಜೋಡಿಸಿ ಇಟ್ಕೊಂಡು ಆಮೇಲೆ ಒಂದೊಂದೇ ಹಾಕೋದು. ಇವ್ರು ಹಂಗಲ್ಲ, ಇಲ್ಲೇ ವಾಶ್ ಮಾಡೋದು, ಇಲ್ಲೇ ತೊಳ್ಕೊಳೋದು, ಇಲ್ಲೇ ಹಾಕೋದು. ಅದಕ್ಕೆ ಅದು ಬೇಗ ಕುಕಿಂಗ್ ಆಗೋದು. ಇದು ಒಂದ್ ಟಿಪ್ ಆಕ್ಚುಲಿ. ಅದಕ್ಕೆ ಸ್ಟವ್ ಹತ್ರ ಇರುತ್ತೆ, ಬೇಗ ಆಗುತ್ತೆ. ನಾವ್ ಹಂಗಲ್ಲ, ಫಸ್ಟ್ ಎಣ್ಣೆ ಹಾಕಿ ಅದು ಫ್ರೈ ಮಾಡ್ಕೊಂಡು ಆಮೇಲೆ ಅದು ಈರುಳ್ಳಿ ಆಗೋ ಆಮೇಲೆ ಟೊಮ್ಯಾಟೊ ಹಾಕೋದು, ಆ ಥರ. ಇವ್ರಂಗೆ ಇಲ್ಲೇ ಕುಯ್ಕೊಳೋದು, ಇಲ್ಲೇ ಹಾಕೋದು, ಇಲ್ಲೇ ಮಾಡೋದು. ಅದಕ್ಕೆ ಅಷ್ಟು ಬೇಗ ಆಗುತ್ತೆ. ಇವಾಗ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು. ಅದಾದ್ಮೇಲೆ ಟೊಮ್ಯಾಟೋಸ್ ಹಾಕೋಬೇಕು. ಟೊಮ್ಯಾಟೊ ಹಾಕಿದ್ರು ನೆಕ್ಸ್ಟ್ ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಹಾಕ್ತಾ ಇರೋದು ಚಿಕನ್ ಮಸಾಲ. ಬಿರಿಯಾನಿ ಚಿಕನ್ ಮಸಾಲನು ಹಾಕ್ತಾರ. ಇದು ಬಿರಿಯಾನಿ ಮಸಾಲ. ಅದಕ್ಕೆ ಕರೆಕ್ಟ್. ನಾ ಅದೇ ಅನ್ಕೊಂಡೆ ಏನು ಚಿಕನ್ ಮಸಾಲ ಅಂತ. ಅದ್ ಬಿರಿಯಾನಿ ಮಸಾಲನಾ? ಅಷ್ಟೇ ಸಾಕ ಬಿರಿಯಾನಿ ಮಸಾಲ? ಸಾಕೆಲ್ಲ ರುಬ್ಬಿರ್ತೀವಲ್ಲ. ಇದೇನು ಸ್ವಲ್ಪ ಗರಂ ಮಸಾಲ. ಈಗ ರುಬ್ಬಕ್ಕೆ ಏನೇನು ಹಾಕ್ತಾ ಇರೋದು? ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ. ಅದು ಸ್ವಲ್ಪ ಗ್ರೀನ್ ಕಲರ್ ಬರೋದು. ಪಾಲಕ್ ಏನು ಹಾಕ್ತಿದ್ದಲ್ಲ ಇವಾಗ? ಪಾಲಕ್ಕೇನು ಪುದೀನ, ಕೊತ್ತಂಬರಿ ಹಾಕ್ತೀವಲ್ಲ, ಅದು ಗ್ರೀನ್ ಕಲರ್ ಆಗುತ್ತೆ. ಆಮೇಲೆ ಡ್ರ್ ಅನ್ಸ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಚಿಕನ್ ಹಾಕೋಬೇಕು. ನೆಕ್ಸ್ಟ್ ಗೈಸ್ ಕರೆಂಟ್ ಲೈಟ್ ಹಾಕಿದ್ಮೇಲೆ ಇದು ಹೆಸರು ಹೇಳ್ಬಾರ್ದು, ಬಟ್ ನೋಡ್ಕೊಂಬಿಡಿ ಅಂತ ಅದು ಹಾಕೋದು. ಈಗ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು, ನೈಟ್ ಆದ್ಮೇಲೆ ಅದು ಹೆಸರು ಲೈಟ್ ಹಾಕಿದ್ಮೇಲೆ ಹೆಸರು ಹೇಳ್ಬಾರ್ದು ಅಂತ.
ನಂದು ಒಂದು ಕೈ ಇರಲಿ ಅಂತ ಸ್ಥಿತಿಸ್ತಾ ಇದ್ದೀನಿ. ಈ ಬಾಣ್ಲಿ ಏನ್ಕೂ ಬೇಡವಾ ಇನ್ನ? ಚಿಕನ್ ಹಾಕಿದ್ಮೇಲೆ ಅದು ರುಬ್ಬಿರೋ ಮಸಾಲೆ ಹಾಕ್ಬೇಕು. ಅದಲ್ವಾ ಗ್ರೀನ್ ಕಲರ್. ಅದೇ ಗ್ರೀನ್ ಕಲರ್ ಬಿರಿಯಾನಿ ನನಗೆ ಸಿಕ್ಕಾಬಡ ಇಷ್ಟ. ಸ್ವಲ್ಪ ಹೊತ್ತು ಮಸಾಲೆ ಇದ್ದೀನಿ. ಸೊ ಕ್ಲೋಸ್ ಅಷ್ಟೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟೊತ್ತು? ಒಂದು 5 ನಿಮಿಷ, 5 ಮಿನಿಟ್. ಆ 5 ಮಿನಿಟ್ ಗ್ಯಾಪಲ್ಲಿ ನನ್ನ ಮಮ್ಮಿ ಪಾತ್ರೆಗಳೆಲ್ಲ ತೊಳ್ದಾಕ್ತಾರೆ. ಅಕ್ಕಿ ತೊಳ್ಕೊಂತೀನಿ. ಓಕೆ, ಸೊ 5 ಮಿನಿಟ್ಸ್ ಗ್ಯಾಪಲ್ಲಿ ರೈಸ್ ವಾಶ್ ಮಾಡ್ಕೊಳ್ಳಿ. ನೆನ್ಸಿಡ್ಬೇಕಾ? ಏನು ಬೇಡಲ್ಲ. ನಮ್ದು ಅಕ್ಕಿ ಹಂಗೆ ಹಾಕಿದ್ರೆ ಉದ್ರ ಗೈಸ್ ಗಮ್ಮಂತೈತೆ. ಬೇಡ ಜಾಸ್ತಿ ಟೇಸ್ಟ್. ಸಕ್ಕತ್ತಾಗಿದೆ. ನೋಡ್ರಿ ಗೈಸ್ ಗಮ್ಮಂತೈತೆ. ವಾ ಭಯಾನಕ. ಈಗ ಎಷ್ಟು ನೀರು? ಈಗ 3 ಜನಕ್ಕೆ ಮಾಡ್ತಾ ಇರೋದು. 1 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ನೀರು. 1 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ನೀರು. ಇಟ್ಸ್ ಸೊ ಸಿಂಪಲ್ ಕುಕಿಂಗ್. ನಂಗೂ ಅಡುಗೆ ಮಾಡೋಕೆ ಬರುತ್ತಾ, ಆದರೆ ಮಾಡಲ್ಲ ಅಷ್ಟೆ. ಚಲಿದ್ರು ನೀರು. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲೆಲ್ಲ ನೋಡ್ತೀರಾ ಗೈಸ್ ನಾನು ಅಡುಗೆ ಮಾಡಿ. ಇವಾಗ ಸ್ವಲ್ಪ ಮೊಸರು. ಎಷ್ಟು ಸ್ಪೂನ್ ಹಾಕಿದ್ದು? 1 ಸ್ಪೂನ್. ಈಗ ಅಕ್ಕಿ ಹಾಕೊಳ್ಳಿ. ಅಕ್ಕಿ ಹಾಕೊಂಡು ಲೆಟ್ ಕ್ಲೋಸ್ ಮಾಡಿದ್ರೆ ಅಷ್ಟೇ. ಅಷ್ಟೇ ಬಿರಿಯಾನಿ. ಇಟ್ಸ್ ಸೋ ಸಿಂಪಲ್. ದೇರ್ ಇಸ್ ನೋ ರಾಕೆಟ್ ಸೈನ್ಸ್ ಇನ್ ದಿಸ್. It's very, very simple cooking. ಆಮೇಲೆ ಇದು ಮುಸ್ಲಿ ಹಾಕಿ ಎಷ್ಟು ವಿಸಿಲ್? 2 ವಿಸಿಲ್ ಸಾಕು. 2 ವಿಸಿಲ್. ಅಷ್ಟೇ ಗೈಸ್. ಬಿರಿಯಾನಿ ಆದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಇವಾಗಲೇ ಕ್ಲೋಸ್. ನೆಕ್ಸ್ಟ್ ನಮ್ಮ ಮಾಸ್ಟರ್ ಶೆಫ್ ವಿನಯ್ ಕುಮಾರ್ ಬರ್ತಾರೆ. ಅವರು ತಂದೂರಿ ಮಾಡ್ತಾನೆ. ಅವನು ತೋರಿಸ್ತೀನಿ. ಆಮೇಲೆ ನೋಡೋಣ ಯಾರು ಚೆನ್ನಾಗಿ. ಆ ತಂದೂರಿನೂ ನಮ್ಮ ಅಮ್ಮನೇ ಮಾಡಿರೋದು. ಬರೀ ಅಲ್ಲಾಡ್ಸಿದ್ದು ಪಾಪ, ಮಸಾಲೆ ಹಾಕಿ ಅಲ್ಲಾಡ್ಸಿದಷ್ಟೇ ಪಾಪ. ಅಷ್ಟು ಮಾತ್ರ ಮಾಡ್ತಾರಲ್ಲ. ಉಪ್ಪು ಕರೆಕ್ಟ್ ಆಗಿಲ್ಲ. ಇವಾಗ ಇದು ಚೆಕ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಕೈ ಮೇಲೆ ಹಿಂಗೆ ಹಾಕ್ಕೊಂಡು ಕರೆಕ್ಟಾಗೈತಾ? ಇದೆಯಾ? ಓಕೆ, ಡನ್. ಸಿಗೋಣ ನೆಕ್ಸ್ಟ್. ಈಗ ನೆಕ್ಸ್ಟ್ ಹಾಕಿ ಏನು ಕುಕ್ ಮಾಡ್ಕೊಂಡು ತಂದೂರಿ. ಈ ಬ್ರಷ್ ಎಲ್ಲ ಮಾಡೋ. ಬ್ರಷ್ ತಗೋಬಿಡುತ್ತೆ. ಇನ್ನೊಂದು ಸ್ಪೂನ್. ನಿನ್ನ ಕ್ಯಾಮ್ರಾ ಇದ್ ಮಾಡ್ಬೇಕಂದ್ರೆ ನಿನ್ನ ತೋರ್ಸಿ ಹಿಂಗ್ ಮಾಡ್ಬೇಕ. ಅಷ್ಟು ಉದ್ದ ಅವನೇ ಸ್ಟಾರ್ಟ್ ಮಾಡ್ತವನೆ. ಈಗ ನೀನು ಆಲ್ರೆಡಿ ಒಂದ್ಸತಿ ಮಾಡಿದ್ದೆ ತಾನೆ, ಅದೇ ತಾನೇ ಇದು. ಎಣ್ಣೆ ಬೇಡ, ಇನ್ನ ಸೈಡ್ ಹಾಕಿ ಇನ್ನೊಂದು ಹಾಕು. ಸ್ವಲ್ಪ ಕಮ್ಮಿ ಮಾಡ್ಕೊ. ಬೇಡ ಬೇಡ, ಸೈಡ್ ಅಲ್ಲೇ ಇನ್ನೂ ಒಂದ್ ಹಾಕು ಅಂತ ಹೇಳ್ತಾರ ಮಮ್ಮಿ. ದೊಡ್ಡದೇ ಇದ್ದಿದ್ದು. ನೀನಿಲ್ಲ ದೊಡ್ಡದ್ ಒಂದ್ ಹಾಕ್ಬೇಕಿತ್ತಿಲ್ಲ, ಚಿಕ್ಕದ್ ಹಾಕ್ತೀಯನೋ ನೋಡು. ಇವಾಗ ಎಣ್ಣೆ ಹಾಕು ಮೇಲೆ ಬೈಕೊಳ್ಳಿ. ಬಟ್ಟೆ ಸ್ಪೂನಲ್ಲಿ ಹಾಕು ಎಣ್ಣೆ. ಅದು ಕೈಯಲ್ಲಿ ಇಟ್ಟು ಬಾಕ್ಸು. ಅದಿನ್ನ ಬೇಯ್ಬೇಕು. ಸ್ವಲ್ಪ ಐಸ್ ಫ್ಲೇಮ್ ಇಟ್ಬಿಟ್ಟು ಆಫ್ ಇಡ್ಬೇಡ, ಸ್ವಲ್ಪ ಇಡಿ.
ಗೊತ್ತು ಎಣ್ಣೆ ಸಾಗಿಡು ಕಮ್ಮಿನೇ ಹಾಕು ಇನ್ನು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಿಡಕ್ಕೆ. ತೋರಿಸ್ಬಿಡು. ಏನಿಲ್ಲ, ಜಸ್ಟ್ ಸುಮ್ನೆ ಇದ್ ಮಾಡ್ಬಿಟ್ಟಿಡು ಅದ್ರ ಮೇಲೆ. ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡು. ಕಮ್ಮಿ ಮಾಡ್ಕೊ. ಇವಾಗ ಒಂದೊಂದ್ ಇಡು ಸಾಕು. ಒಂದು ಪ್ಲೇಟ್ ಎತ್ತಿಟ್ಕೊ. ಇದು ಕಮ್ಮಿ ಮಾಡ್ಲಾ? ಕಮ್ಮಿ ಮಾಡು. ಇವೆರಡು ಒಂದ್ ಪ್ಲೇಟ್ ಎತ್ತಿಟ್ಕೊ. ಇಲ್ಲೇ ಇದೆ ನೋಡು, ಸ್ಪೂನ್ ಇಕ್ಕಿರೋದು, ಅದಕ್ಕೆ ಕರ್ಕೊಂಡ್ಬಿಡು. ಅದು ಒಂದ್ ಹಾಕದ್ರ ಮೇಲೆ ಇವಾಗ ಇಡು. ಇವಾಗ ಎಣ್ಣೆ ಹಾಕಿ ಇವೆರಡು ಹಾಕಿ ತವಾ ಮೇಲೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ಅದ್ರಲ್ಲಿ ಡೈರೆಕ್ಟ್ ತಿರ್ವಾ ಹಾಕ್ಲಾ? ಅದಿರ್ಲಿ ಬಿಡು, ಇದಾಕು. ಇರು ಒಂದ್ ನಿಮಿಷ. ಎಣ್ಣೆ ಬೇಡ, ಅಲ್ಲಿ ಬೆಂಕಿಗೆ ಇದಾಗುತ್ತೋ. ಸಾರಿ, ಇದು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡು. ಆಮೇಲೆ ಅದನ್ನ ಆ ಥರ ಬಿಸಿ ಮಾಡ್ಕೊಬೇಕು. ರೆಡಿ ಆಗಿ ಪೀಸ್ ಮಾಡ್ಕೊಂಡಿವಲ್ಲ. ಸಕಾಲೈತೆ. ಸಕ್ಕತ್ತಾಗೈತಾ? ನಂಗೊಂದು ಪೀಸಿಕ್ಕು. ನಂಗೆ ಅಲ್ಲಿ ಇದಾಗಿರೋ ಥರ ಇಡು, ಡ್ರೈ. ಹೆಂಗೈತೆ? ಕರೆಕ್ಟಾಗಿ ಹೇಳು. ಈ ಸೈಡ್ ಇಡು ನಂಗೆ. ಇನ್ನೂ ಸ್ವಲ್ಪ ಬೆಂಕಿಯಲ್ಲಿ ಇದು ಮಾಡ್ಬೇಕಿತ್ತ. ಅದು ಹಿಂಗಿದೆ, ಇದು ಮಾಡ್ತಾರೆ. ನೋಡು ಒಂದ್ಸಲಮ್ಮ. ಆಯ್ತಾ? ತಂದೂರಿ ಪಲ್ಯ ತಂದೂರಿ ಆಗ್ತಾ ಇದೆ. ಈಗ ನಮ್ಮ ಮಮ್ಮಿ ಬಿರಿಯಾನಿ ಓಪನಿಂಗ್ ಮಾಡ್ತವ್ರೆ. ಓ ಮೈ ಗಾಡ್, ನೈಸ್. ಬಿರಿಯಾನಿ ಹೆಂಗಾಯ್ತಾ? ಆಲ್ರೆಡಿ ಬಿದ್ದಿದೆ ಆಯ್ತಾ? ಅಷ್ಟೇ ಗೈಸ್ ವಿಡಿಯೋ. ತಂದೂರಿ ಚಿಕನ್ ಬಿರಿಯಾನಿ. ದಟ್ ಈಸ್ ಇಟ್ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಕಮೆಂಟ್ your opinion.